ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ದೇವರ ಆಶೀರ್ವಾದದಿಂದ ಹಾಗೆ ಶಾರದಾ ಕಷ್ಟಪಟ್ಟ ಕಷ್ಟದಿಂದ ಈಗ ಪ್ರತಿಫಲ ಸಿಕ್ಕಿ ಸುಮಿತ್ರಾ ಹುಷಾರಾಗ್ತಾ ಇರ್ತಾಳೆ. ಹಾಗೆ ಎಚ್ಚರ ಆಗಿಬಿಟ್ಟು ಅವಳು ಕಣ್ಬಿಟ್ಟು ನೋಡಿದಾಗ ದಶರಥ ತುಂಬ ಖುಷಿ ಪಡ್ತಾ ಇರ್ತಾನೆ. ಜೊತೆಗೆ ಮನೆಯವರೆಲ್ಲರೂ ಸಹ ದೇವರೇ ಸುಮಿತ್ರಾ ಕಣ್ಬಿಟ್ಲಲ್ಲ ಅಂತ ತುಂಬ ಖುಷಿ ಪಡ್ಕೊಂಡು ಸುಮಿತ್ರನ ನೋಡ್ತಾ ಇರಬೇಕಾದ್ರೆ ಸುಮಿತ್ರಾ ಎಚ್ಚರ ಆಗಿ ದಶರಥನ ಕೈ ಇಟ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಈ ಕಡೆ ದಶರಥ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಸುಮಿತ್ರಾ ಸುಮಿತ್ರಾ ಅಂತೂ ಇಂತೂ ನಿನಗೆ ಎಚ್ಚರ ಆಯ್ತಲ್ಲ, ಅಷ್ಟೇ ಸಾಕು ದೇವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಕಣ್ಣೀರು ಹಾಕೊಂಡು ತನ್ನ ಗಂಡನ ಮುಖ ನಾನು ನೋಡ್ತಾ ಇರ್ತಾಳೆ. ಈ ಕಡೆ ಪ್ರಜ್ಞೆ ಬಂದಿದ್ದ ವಿಷಯನೆಲ್ಲ ಕೇಳಿ ಈ ಕಡೆ ಸಿದ್ದುಗೂ ತುಂಬ ಖುಷಿ ಆಗ್ತಿರುತ್ತೆ. ಜ್ಯೋತಿಕಾ, ಪಾರಿಜಾತ, ಮುರಳಿ ಎಲ್ಲರೂ ಸಹ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಆಗ ಸಿದ್ದುಗೆ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಜೊತೆಗೆ ದಶರಥನಿಗಂತೂ ಆ ಖುಷಿನ ತಡ್ಕೊಳಕ್ಕಾಗ್ದಲೇ ಡಾಕ್ಟರ್ ಹತ್ರ ಹೇಳ್ತಾ ಇರ್ತಾನೆ, ನೋಡ್ದಮ್ಮನು ನನ್ನ ಸುಮಿತ್ರಾ ಮತ್ತೆ ಬದುಕಿ ಬಂದ್ಲು ಅಂತ ಅಂದಾಗ, ಹೆದರ್ಕೋಬೇಡ, ಏನೂ ಆಗಲ್ಲ, ಇವಾಗೇನು ತೊಂದರೆ ಇಲ್ಲ ಅಲ್ವಾ ಸುಮಿತ್ರಾ ಅವರೇ ಅಂತ ಅಂದಾಗ, ಹ್ಞೂ ಸರ್ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮತ್ತೆ ಡಾಕ್ಟ್ರು ಹೇಳ್ತಾ ಇರ್ತಾನೆ, ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ ಆಯಿತಾ, ತುಂಬ ಅವರಿಗೆ ಟೆನ್ಷನ್ ಕೊಡಬೇಡಿ, ಜಾಸ್ತಿ ಮಾತಾಡಬೇಡಿ, ಈಗಷ್ಟೇ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಎಲ್ಲರೂ ಖುಷಿ ಪಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಬಂದು, ಮಮ್ಮ ಹೇಗಿದ್ದೀರ ಮಮ್ಮ ಇವಾಗ ಅಂತ ಕೈ ಹಿಡ್ಕೊಂಡು ಅವಳು ಕಣ್ಣೀರು ಆಗ್ತಾ ಇರಬೇಕಾದ್ರೆ, ಇವಾಗ ಚೆನ್ನಾಗಿದ್ದೀನಿ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಎಲ್ಲಿ ಅಂತ ಕೇಳಿದಾಗ ಈ ಕಡೆ ಜ್ಯೋತಿಕಾಗೆ ಸ್ವಲ್ಪ ಕೋಪ ಬರ್ತಾ ಇರುತ್ತೆ. ಮನೆಯವರೆಲ್ಲರೂ ಸಹ ಶಾರದಾ ಎಲ್ಲಿ, ಇಲ್ಲೇ ಎಲ್ಲೋ ಹೋಗಿದ್ದಾಳೆ, ಬರ್ತಾಳೆ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಇಲ್ಲ ರೀ ನಾನು ಶಾರದಾನ ನೋಡಲೇಬೇಕು, ಅವಳು ಹೇಗಿದ್ದಾಳೆ ರೀ, ಪ್ಲೀಸ್ ಕರೆಸಿ ಅಂತ ಹೇಳ್ತಾ ಇರಬೇಕಾದ್ರೆ, ಸಮಾಧಾನ ಮಾಡ್ಕೋ, ಬರ್ತಾಳೆ, ಇಲ್ಲೇ ಎಲ್ಲೋ ಇದ್ಲು, ಖಂಡಿತ ಬರ್ತಾಳೆ ಇರು ಅಂದಾಗ, ಇಲ್ಲ ನಂಗೆ ಶಾರದಾ ನೋಡಲೇಬೇಕು, ಕರೆಸಿ ಅಂತ ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಅವ್ರ ಮುಖನ ನೋಡ್ತಾ ಇರ್ತಾರೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಅತ್ತೆ ಒಂದು ನಿಮಿಷ ಇರಿ, ನಾನು ಕರ್ಕೊಬರ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಶಾರದಾನ ಕರ್ಕೊಬರೋಕ್ಕೆ ಅಂತ ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಒಳಗಡೆ ಬಂದೇ ಬಿಡ್ತಾಳೆ. ಈ ಕಡೆ ಸುಮಿತ್ರನ ನೋಡಿ ಅವಳು ಸಹ ತುಂಬ ಖುಷಿಪಟ್ಟು ಕಣ್ಣೀರು ಹಾಕ್ಕೊಂಡು ಅಮ್ಮ ಅಂತ ಹತ್ರ ಬಂದು ದೇವಸ್ಥಾನದಿಂದ ತಂದ ಕುಂಕುಮನ ಹಣೆಗಿಟ್ಟಾಗ ದಶರಥ ಹೀಗೆ ತಾತ ಎಲ್ಲರೂ ಸಹ ತುಂಬ ಖುಷಿಯಿಂದ ಕೈ ಮುಗಿತಾ ಇರ್ತಾರೆ. ಆಗ ಹಣೆಗಿಟ್ಟಿದ್ದ ಕುಂಕುಮನ ಇಟ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಮ್ಮ ನೀವು ಅಂತೂ ಇಂತೂ ಹುಷಾರಾದ್ರಲ್ಲ, ಅಷ್ಟೇ ಸಾಕು ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಅಂತ ಮತ್ತೆ ಹೇಳ್ತಾ ಇರ್ತಾಳೆ. ಈ ಕಡೆ ಸುಮಿತ್ರಾ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಸುಮಿತ್ರಾ ಅವರೇ, ನಿಮ್ಮ ಹೊಟ್ಟೆಗೆ ತುಂಬ ದೊಡ್ಡ ಗಾಯ ಆಗಿದೆ, ನಾವು ಸ್ಟಿಚ್ ಹಾಕಿದ್ದೀವಿ, ನೀವು ತುಂಬ ಸ್ಟ್ರೆಸ್ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾವು ಸ್ಟಿಚ್ ಹಾಕಿದ್ದೀವಿ, ಜೊತೆಗೆ ತುಂಬ ಬ್ಲಡ್ ಲಾಸ್ ಆಗಿತ್ತು, ಸೊ ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಮುಖನ ನೋಡಿಕೊಂಡು ಸುಮಿತ್ರಾ ಕಣ್ಣೀರಾಗ್ತಾ ಇರ್ತಾಳೆ. ಇಲ್ಲ ಡಾಕ್ಟರ್, ನಾನು ಇವಳ ಹತ್ರ ಮಾತಾಡಲೇಬೇಕು, ಇವತ್ತು ಇವಳಿಲ್ಲ ಅಂತ ಅಂದಿದ್ರೆ ನಾನು ಬದುಕೋದೇ ಗ್ಯಾರಂಟಿ ಇರಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ ಸಹ ತುಂಬ ಫೀಲ್ ಮಾಡಿಕೊಂಡು ಸುಮಿತ್ರನ ನೋಡ್ತಾ ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಇನ್ನೊಂದು ವಿಷಯ ಗೊತ್ತಾ ಸುಮಿತ್ರಾ, ನಿನಗೆ ಎಚ್ಚರ ಆಗೋವರೆಗೂ ಪ್ರಜ್ಞೆ ಬರೋವರೆಗೂ ನಾನು ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತ ಹಠ ಮಾಡ್ತಾ ಇದ್ಲು. ನೋಡಮ್ಮ, ಇವಾಗ ನಿಮ್ಮ ಅಮ್ಮನಿಗೆ ಎಚ್ಚರಿಕೆ ಆಗಿದೆ ಅಲ್ವಾ, ಪ್ರಜ್ಞೆ ಬಂದಿದೆ ಅಲ್ವಾ, ಇವಾಗ ಅದ್ರ ಜ್ಯೂಸ್ ಕುಡಿ, ತಗೋ ಅಂತ ಹಿಂಸೆ ಮಾಡಿ ಜ್ಯೂಸ್ನ ಕುಡಿಸ್ತಾ ಇರ್ತಾನೆ. ಸುಮಿತ್ರಾ ಸಮಾಧಾನ ಮಾಡಿಕೊಂಡು ಜ್ಯೂಸ್ ಕುಡಿ ಅಂತ ಅನ್ಬೇಕಾದ್ರೆ ಶಾರದಾ ಜ್ಯೂಸ್ ಕುಡಿತಾ ಇರ್ತಾಳೆ. ಈ ಕಡೆ ಸುಮಿತ್ರಾ ದಶರಥ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ತಾತ ಸಿದ್ದು ಎಲ್ಲರೂ ಖುಷಿ ಪಟ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರು ಸಹ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದಾಗ ಗೋಲ್ಡಿ ಇವಳು ಯಾವ ಥರ ಕ್ರೆಡಿಟ್ ತೊಗೋಬೇಕು ಅಂತ ಈ ಥರ ಎಲ್ಲ ಮೂರ್ತಿ ಥರ ಹಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಕ್ರೆಡಿಟ್ ತೊಗೊಳಕ್ಕೆ ಏನೇನು ಮಾಡಬೇಕು ಅದೆಲ್ಲ ಇವಳು ಮಾಡ್ತಾ ಇದ್ದಾಳೆ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ಮನೆಯಲ್ಲಿ ಪಾಲಾಕ್ಷ ನವೀನ್ಗೆ ಬೈತಾ ಹೇಳ್ತಾ ಇರ್ತಾನೆ, ನೋಡು ನವೀನ, ನಾನು ಹೇಳೋದನ್ನು ಸರಿಯಾಗಿ ಕೇಳ್ಕೊ, ಇವಾಗ ಪೊಲೀಸ್ ಬಂದುಬಿಟ್ಟು ನಿನ್ನನ್ನು ಸಾಕ್ಷಿ ಸಮೇತ ತಂದು ಅರೆಸ್ಟ್ ಮಾಡೋಕ್ಕೆ ಬರ್ತಾ ಇರ್ತಾರೆ, ಹಾಗೆ ಇನ್ವೆಸ್ಟಿಗೇಷನ್ಗೂ ಸಹ ಬಂದುಬಿಟ್ಟು ಕೇಳ್ತಾ ಇರ್ತಾರೆ. ಅದನ್ನಂತೂ ನನ್ನ ಕೈಲಿ ತಪ್ಸೋಕ್ಕಾಗಲ್ಲ, ಯಾಕೆಂದರೆ ಅದು ದೊಡ್ಡ ಮನೆ ಕೇಸು. ಪೊಲೀಸರಂತೂ ಸುಮ್ಮನೆ ಬಿಡಲ್ಲ, ಅವರು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ವಿಚಾರಣೆ ಮಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಕೈ ಕೊಟ್ಕೊಂಡು ನವೀನ ತುಂಬ ಬೇಜಾರು ಮಾಡ್ಕೊಂಡು ಅವ್ರ ಮಾತನ್ನ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಿನ್ನನ್ನು ಭಯ ಪಡಿಸ್ಬೇಕು ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ನವೀನ, ಒಂದು ವೇಳೆ ಪೊಲೀಸ್ ಬಂದು ನಿನ್ನ ಕರ್ಕೊಂಡು ಹೋದರೆ ಯಾವ ರೀತಿ ನಿನ್ನನ್ನು ಕರ್ಕೊಬರ್ಬೇಕು, ನೀನು ಏನು ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಏನು ಗೊತ್ತಾ, ಅವತ್ತು ನಾನು ಗೊತ್ತಿಲ್ದಲೇ ದುಡ್ಡನ್ನ ಕಳ್ತನ ಮಾಡಿದೆ, ಆಗ ಅವರು ನನ್ನನ್ನು ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ಹೊಡೆದು ಅವಮಾನ ಮಾಡಿದರು. ಅದೇ ಬೇಜಾರಿಂದ ನಾನು ತನ್ನ ನೋವುಗಳನ್ನೆಲ್ಲೂ ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂಡೆ. ಆವಾಗ ಅವನು ಇವರನ್ನ ನೋಡಿ ನಿನಗೆ ಬೇಜಾರಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ಟ ಅಂತ ಹೇಳು ಅಂತ ಅಂದಾಗ ಶಾಕಾಗಿ ನವೀನ ಅವ್ರ ಅಪ್ಪನ ಮುಖ ನಾನು ನೋಡ್ತಾ ಇರ್ತಾನೆ. ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಿನ್ನನ್ನೇನಾದ್ರು ಪೊಲೀಸ್ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದರೆ ನಮ್ಮ ಕೈಲಿ ಬಿಡಿಸ್ಕೊಬರೋಕ್ಕಾಗಲ್ಲ, ಆ ಥರ ಏನಾದ್ರು ಬಿಡಿಸ್ಕೊಬರ್ಬೇಕು ಅಂತ ಅಂದರೆ ಹಣ ಬಲ ಹಾಗೆ ಅಧಿಕಾರ ಎರಡೂ ಇರಬೇಕು, ಅದು ಯಾವುದು ನಮ್ಮ ಹತ್ರ ಇಲ್ಲ, ಈಗಿರೋದು ಜ್ಯೋತಿಕಾ ಮಾತ್ರ, ನೀನೆಲ್ಲೋ ಅವಳ ಹೆಸರನ್ನ ಬಾಯಿ ಬಿಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಹೇಳ್ತಾ ಇರೋದು, ತಪ್ಪಿಯೂ ಸಹ ನೀನು ಅವಳ ಹೆಸರನ್ನ ಬಾಯಿ ಬಿಡಬೇಡ, ಆಮೇಲೆ ತನಿಖೆ ಎಲ್ಲ ಶುರು ಆಗುತ್ತೆ. ಹಾಗೇನಾದರೂ ಒಂದು ವೇಳೆ ಆಯಿತು ಅಂತ ಅಂದರೆ ಈ ಮನೇಲಿ 3 ಜನ ಮಾತ್ರ ಅಲ್ಲ, ನಿಮ್ಮ ಅಕ್ಕ ಜ್ಯೋತಿಕನೂ ನಮ್ಮ ಜೊತೆ ಇರಬೇಕಾಗುತ್ತೆ ಅಂತ ಅಂದಾಗ ನವೀನ ಶಾಕಾಗಿ ಅವ್ರ ಅಪ್ಪನ್ನ ನೋಡ್ತಾ ಇರ್ತಾನೆ.
ನೆನಪಲ್ಲಿ ಇಟ್ಕೊತಾ ಹೇಳ್ತಾ ಇರಬೇಕಾದ್ರೆ ನವೀನ ಹೇಳ್ತಾ ಇರ್ತಾನೆ, ಅಪ್ಪ ನೀವೇನು ಬೇಕಾದರೂ ಹೇಳಿ, ಆದರೆ ಇದನ್ನೆಲ್ಲ ಅಕ್ಕ ಬಂದು ಹೇಳಿದರೆ ಮಾತ್ರ ನಾನು ಪೊಲೀಸ್ ಅವರಿಗೆ ಏನು ನಡೆದಿದ್ದೆಲ್ಲ ಹೇಳ್ತೀನಿ, ಅಕ್ಕನ ವಿಷಯನ ಮಾತ್ರ ಹೇಳಲ್ಲ ಅಂತ ಅಂದಾಗ ತೆಗೆದು ಬಿಟ್ಟರೆ ನೋಡು ನಿನ್ನ ದಿಮಾಕೆ ಬಿಡಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಈ ಥರ ಹೇಳ್ತಾ ಇದೆಯಾ ಅಂತ ಬೈತಾ ಇರ್ತಾನೆ. ಈ ದಿಮಾಕಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೇಕಾದ್ರೆ, ಅಪ್ಪ ನೀವೇನಾದರೂ ಅಂದ್ಕೊಳ್ಳಿ ಆಯಿತಾ, ಅಕ್ಕ ಬಂದು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿದರೆ ಮಾತ್ರ ನಾನು ಅಲ್ಲೇನು ನಡೆದಿದ್ದ ವಿಷಯನ ಹೇಳಲ್ಲ. ಏಕೆಂದರೆ ನಾನು ಜೈಲಿಗೆ ಹೋದ್ಮೇಲೆ ಇವರು ಕೈ ಎತ್ತಿದ್ರೆ ಆ ದೊಡ್ಡ ಮನೆ ಜನಗಳು ನಾನು ನಂಬೋಕ್ಕಾಗಲ್ಲ, ನನ್ನನ್ನು ಜೈಲಲ್ಲೇ ಹಾಕ್ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಬುದ್ಧಿ ಎಲ್ಲೋ ಹೋಗಿತ್ತು, ಅವರಿಗೆ ಆಕ್ಸಿಡೆಂಟ್ ಮಾಡಬೇಕಾದ್ರೆ ನನಗೆ ಬುದ್ಧಿ ಇರಲಿಲ್ವ ಅಂತ ಹೇಳ್ತಾ ಇರ್ತಾನೆ. ಅಪ್ಪ ಏನು ಮಾಡಲಿ, ಅವರು ನನಗೆ ಅವಮಾನ ಮಾಡಿದ್ರಲ್ಲ ಅದಕ್ಕೋಸ್ಕರ ಆ ಟೆನ್ಷನಲ್ಲಿ ನಾನು ಈ ಥರ ಎಲ್ಲ ಮಾಡಿದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಅಕ್ಕ ಹೇಳಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು ಅಂತ ಹಠ ಮಾಡ್ತಾ ಇರ್ತಾನೆ. ಕಡೆ ಇಲ್ಲಿ ಪೊಲೀಸು ಇನ್ವೆಸ್ಟಿಗೇಷನ್ಗೆ ಅಂತ ಸುಮಿತ್ರನ ಹತ್ರ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ, ಇದು ಆಕ್ಸಿಡೆಂಟ್ ಹೇಗಾಯಿತು, ಇದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ಸರ್, ಒಂದ್ಸಲ ಆಕ್ಸಿಡೆಂಟ್ ಆಗಬೇಕಾದ್ರೆ ನಾವು ಮಿಸ್ ಆಗಿ ತಪ್ಪಿಸ್ಕೊಂಡ್ವಿ, ಏನೋ ತಪ್ಪಿಸ್ಕೊಂಡ್ವಲ್ಲ ಅಂತ ಬರ್ತಾ ಇರಬೇಕಾದ್ರೆ ಮುಂದೆ ಹೋಗಿದ್ದ ಕಾರು ಹಿಂದೆ ಸಡನ್ನಾಗಿ ಬಂದು ನಮ್ಮನ್ನು ಗುದ್ದು ಬಿಡ್ತು ಅಂತ ಅಂದಾಗ ಇದರಲ್ಲಿ ಅನುಮಾನ ಪಡಲೇಬೇಕಲ್ವ ಸರ್ ಅಂತ ಅಂದಾಗ ಪೊಲೀಸು ಸಹ ಆಶ್ಚರ್ಯದಿಂದ ಶಾರದಾ ಮುಖ ನಾನು ನೋಡ್ತಾ ಇರ್ತಾರೆ. ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್, ಮುಂದೆ ಹೋಗಿದ್ದ ಕಾರು ಸಡನ್ನಾಗಿ ಹಿಂದೆ ಬಂದು ಬೇಕು ಅಂತಲೇ ಆಕ್ಸಿಡೆಂಟ್ ಮಾಡಿದ್ರು ಅಂತ ಅಂದಮೇಲೆ ಇದರಲ್ಲಿ ಏನು ಅರ್ಥ ಇದೆ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಎಸ್ ಕರೆಕ್ಟ್ ಇದೆ ಅಂತ ಪೊಲೀಸ್ ಹೇಳ್ತಾ ಇರ್ತಾರೆ. ಮತ್ತು ಶಾರದಾ ಹೇಳ್ತಾ ಇರ್ತಾರೆ, ಅಲ್ಲಿ ಏನಾಯಿತು ಗೊತ್ತಾ ಸರ್, ನಾನು ಅಮ್ಮ ಟೆಂಪಲ್ಗೆ ಹೋಗಿದ್ವಿ, ಈ ಥರ ಟೆಂಪಲಿಂದ ಬರ್ತಾ ಇದ್ವಿ, ಯಾರೋ ಒಬ್ಬರು ಬಂದು ಈ ಥರ ಗುದ್ದಿದ್ರು, ಮತ್ತೆ ಬಂದು ರಿವರ್ಸ್ ತಗೊಂಡು ಗುದ್ದಿದ್ರು ಅಂತ ನಡೆದ ವಿಷಯನ ನಾನು ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಪೊಲೀಸ್ ಕೇಳ್ತಾ ಇರ್ತಾರೆ, ನಿಮಗೆ ಯಾರ ಮೇಲಾದರೂ ಕೋಪ ಇದೆಯಾ ಅಥವಾ ಅನುಮಾನ ಇದೆಯಾ ಅಂತ ಅನ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನನಗೆ ಯಾರ ಮೇಲೂ ಕೋಪನೂ ಇಲ್ಲ, ಅನುಮಾನನೂ ಇಲ್ಲ, ನನ್ನನ್ನು ಕೊಲೆ ಮಾಡೋ ಮಟ್ಟಿಗೆ ನನಗೆ ಯಾರ ಮೇಲೂ ದ್ವೇಷನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪೊಲೀಸ್ ಹೇಳ್ತಾ ಇರ್ತಾರೆ, ನಿಮಗೆ ಆಕ್ಸಿಡೆಂಟ್ ಮಾಡಿದ ನಂತರ ನಿಮ್ಮ ಹತ್ರ ಒಡವೆ ಅಥವಾ ವಾಲೆಟ್ ಏನಾದರೂ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರ ಅಂತ ಅಂದಾಗ ಈ ಕಡೆ ಶಾರದಾ ಮತ್ತು ಸುಮಿತ್ರಾ ಇಬ್ಬರು ಹೇಳ್ತಾ ಇರ್ತಾರೆ, ಇಲ್ಲ ಸರ್, ಆ ಥರ ಏನೂ ಮಾಡಲಿಲ್ಲ ಅಂತ ಅಂದಾಗ ಹೋಗ್ಲಿ ಅವ್ರು ನೋಡೋಕ್ಕೆ ಯಾವ ಥರ ಇದ್ದರು, ಹಾಗೆ ಅವ್ರ ಬಟ್ಟೆ ಯಾವ ಥರ ಹಾಕಿದ್ರು ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ನಾನು ಟೆನ್ಷನಲ್ಲಿ ಅದನ್ನೆಲ್ಲ ನೋಡಲಿಲ್ಲ, ಎಲ್ಲಿ ಅಮ್ಮನಿಗೆ ಏನಾಗುತ್ತೆ ಅಂತ ಕಾಪಾಡೋ ಟೆನ್ಷನಲ್ಲಿ ನಾನಿದ್ದೆ, ಆದರೆ ಅವರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು, ಈ ಥರ ಬಟ್ಟೆ ಖರ್ಚಿಪ್ನ ಕಟ್ಕೊಂಡಿದ್ರು, ಅವರು ನೋಡೋಕ್ಕೆ ಇನ್ನೂ ಹೆಂಗೆಸ್ತಾರ ಇದ್ರು ಅಂತ ಅನ್ಬೇಕಾದ್ರೆ ಖಂಡಿತ ಅವರು ನಿಮಗೆ ಯಾರೋ ಗೊತ್ತಿರೋರೇ ಇರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವಳು ಅನುಮಾನದಿಂದ ನಿಖರವಾಗಿ ನನಗೆ ಗೊತ್ತಿಲ್ಲ ಸರ್, ಆದರೆ ಅವರು ಇಷ್ಟನ್ನೇ ನಾನು ನೋಡಿದ್ದು, ಬಟ್ಟೆ ಎಲ್ಲ ನನಗೆ ಗೊತ್ತು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಅವ್ರು ಮಾತಾಡೋದನ್ನೆಲ್ಲ ಕೇಳಿಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಡೋರ್ ಲಾಕ್ ಮಾಡಿಕೊಂಡು ಸಡನ್ನಾಗಿ ಬಂದು ಹೊರಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಟೆನ್ಷನ್ ಮಾಡ್ಕೊತಿರೋದನ್ನು ನೋಡಿ ಅಲ್ಲಿ ನರ್ಸ್ ಬಂದು ಹೇಳ್ತಾ ಇರ್ತಾರೆ, ಏನು ಭಯ ಆಗ್ತಿದೆಯಾ, ಟೆನ್ಷನ್ ಆಗ್ತಿದೆಯಾ ಅಂತ ಅಂದಾಗ ಈ ಕಡೆ ನರ್ಸ್ ಮಾತನ್ನು ಕೇಳಿಕೊಂಡು ತುಂಬ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ಹಾಗೆ ಎದ್ದು ನಿಂತ್ಕೋತಾಳೆ. ಆಗ ನರ್ಸ್ ಹೇಳ್ತಾ ಇರ್ತಾರೆ, ಪೊಲೀಸರನ್ನ ಕಂಡ್ರೆ ಮಾಡಿದ ಹಳೆ ತಪ್ಪಲ್ಲ ನೆನಪಾಗುತ್ತೆ ಅಲ್ವಾ ಅಂತ ಅಂದಾಗ ಪಾರಿಜಾತ ದಪ್ಪ ಕಣ್ಣು ಬಿಟ್ಕೊಂಡು ಅವಳನ್ನ ನೋಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾರೆ, ನಾವು ಮಾಡಿದ ಪಾಪ ಯಾವತ್ತೂ ಸಹ ನಮ್ಮ ಬೆನ್ನಿಂದನೇ ಇರುತ್ತೆ, ಅದೇ ನಿನ್ನ ನೆರಳಿದೆಯಲ್ಲ ಹಂಗೆ ನಿನ್ನ ನೆರಳು ಥರ ಜೊತೆನೇ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಟೆನ್ಷನ್ ಮಾಡಿಕೊಂಡು ಒಳ್ಳೊಳಗೆ ಅಳ್ತಾ ಇರ್ತಾಳೆ. ಮತ್ತೆ ವಿಚಿತ್ರವಾಗಿ ಆ ನರ್ಸ್ ಹೇಳ್ತಾ ಇರ್ತಾರೆ, ಪ್ರತಿ ಕ್ಷಣ ನಿನ್ನ ಹಿಂಬಾಲಿಸ್ತಲೇ ಇರುತ್ತೆ, ಹಾಗೆ ಕಾಡ್ತಲೇ ಇರುತ್ತೆ ಅಂತ ಹೇಳಿದಾಗ ಮತ್ತಷ್ಟು ಭಯದಿಂದ ಈ ಕಡೆ ಪಾರಿಜಾತ ನಡುಗ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾರೆ, ನೀನು ಏನು ಮಾಡಿದ್ರು ಸಹ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ನೀನು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸ್ಲೇಬೇಕು ನೀನು ಅಂತ ಹೇಳಿದಾಗ ಇನ್ನೂ ಸಹ ಬೇಜಾರು ಮಾಡಿಕೊಂಡು ಹಾಗೆ ಟೆನ್ಷನ್ ಮಾಡಿಕೊಂಡು ನಡುಗ್ತಾ ಇರ್ತಾಳೆ. ಇವಳ ಮಾತನ್ನೆಲ್ಲ ಕೇಳಿಕೊಂಡು ಭಯದಿಂದ ಹಾಗೆ ಪಾರಿಜಾತ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಡಾಕ್ಟರ್ ಮನು ದಶರಥನ ಬರೋಳಕ್ಕೆ ಹೇಳಿರ್ತಾರೆ. ಆಗ ಒಳಗಡೆ ಬಂದುಬಿಟ್ಟು ದಶರಥ ಹೇಳ್ತಾ ಇರ್ತಾನೆ, ಡಾಕ್ಟರ್ ಸಾಹೇಬ್ರೆ ಒಳಗಡೆ ಬರ್ಬೋದಾ ಅಂದಾಗ, ಏನು ಈ ಥರ ಕೇಳ್ತಾ ಇದೆಯಾ, ಒಳಗಡೆ ಬಂದುಬಿಟ್ಟು ಬರ್ಬೋದಾ ಅಂತ ಕೇಳ್ತೀಯಾ, ಕೂತ್ಕೊ ಅಂತ ಕೂತ್ಸ್ಕೊಂಡು ಮಾತಾಡ್ತಾ ಇರ್ತಾನೆ. ತುಂಬ ಥ್ಯಾಂಕ್ಸ್ ಕಣೋ, ನಿನ್ನಿಂದ ಸುಮಿತ್ರಾ ಹಾಗೆ ತುಂಬ ಹೆಲ್ಪ್ ಆಯಿತು ಅಂತ ಅಂದಾಗ, ಇರಲಿ ಬಿಡೋ, ಇಟ್ಸ್ ಮೈ ಪ್ಲೆಜರ್ ಅಂದಾಗ, ಎಷ್ಟೋ ದಿನಗಳಾದಮೇಲೆ ನನಗೆ ಸಿಗ್ತಾ ಇದೆಯಾ, ಆದರೆ ಮಾತಾಡೋಕ್ಕೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಟೆನ್ಷನ್ ಮಾಡ್ಕೋಬೇಡ, ಈಗ ಸುಮಿತ್ರಾ ಹೇಗಿದ್ರು ಹುಷಾರಾಗಿದ್ದಾಳಲ್ವಾ, ಬೇಜಾರು ಮಾಡ್ಕೋಬೇಡ, ಸ್ವಲ್ಪ ಕೇರ್ ಕೊಟ್ಟರೆ ಅಷ್ಟೇ ಸಾಕು, ಈಗ ಸುಮಿತ್ರಾ ಬಗ್ಗೆ ಚಿಂತೆ ಇಲ್ಲ, ನನಗೆ ನಿಂದು ಸ್ವಲ್ಪ ಬ್ಲಡ್ ಸ್ಯಾಂಪಲ್ ಬೇಕಿತ್ತು ಅಂತ ಅಂದಾಗ, ಏನು ನನ್ನ ಬ್ಲಡ್ ಸ್ಯಾಂಪಲ್ಲ, ಯಾಕೋ ನಿನಗೆ, ನನಗೆ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ, ಬೇಡ ಕಣಪ್ಪ, ಆಮೇಲೆ ನಿಮ್ಮ ಹಾಸ್ಪಿಟ್ಲಲ್ಲಿ ನನ್ನನ್ನು ಉಳಿಸ್ಕೊಬಿಡ್ತೀಯ, ನಾನು ಕೊಡಲ್ಲ ಅಂದಾಗ, ನೋಡೋ ನಿನ್ನ ಗೆಳೆಯನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ, ಚೇ ಆ ಥರ ಏನಿಲ್ಲ ಕಣೋ, ಸುಮ್ಮನೆ ಅಂದೆ, ಏನಕ್ಕೆ ಅಂತ ಹೇಳು ಅಂದಾಗ, ಅದು ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೀನಿ, ಇವಾಗ ನನಗೆ ಸ್ವಲ್ಪ ಬ್ಲಡ್ ಸ್ಯಾಂಪಲ್ ಬೇಕು ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಆ ಕಡೆ ಸೈಡಲ್ಲಿ ಜ್ಯೋತಿಕಾ ಪಾಸ್ ಆಗಿಬಿಡ್ತಾಳೆ. ಬಟ್ ಇವ್ರು ಮಾತಾಡೋದನ್ನು ಅವಳು ಕೇಳಿಸ್ಕೊಳ್ಳೋದಿಲ್ಲ. ಅವಾಗ ಹಾಗೇನಿಲ್ಲ ಬಿಡೋ, ಬ್ಲಡ್ ಸ್ಯಾಂಪಲ್ ತಾನೇ ಕೊಡ್ತೀನಿ ಅಂತ ಅಂದಾಗ ಅಲ್ಲಿ ಸಿಸ್ಟರ್ ಲಕ್ಷ್ಮಿನ ಕರೆದ್ಬಿಟ್ಟು, ನೋಡಿ ಇವರು ಸ್ವಲ್ಪ ಬ್ಲಡ್ ಸ್ಯಾಂಪಲ್ ತೊಗೊಳ್ಳಿ ಅಂತ ಅಂದಾಗ ದಶರಥನ ಬ್ಲಡ್ ಸ್ಯಾಂಪಲ್ ತೊಗೊಳಕ್ಕೆ ಕಳಿಸ್ತಾ ಇರ್ತಾನೆ.
ಇನ್ನೊಂದು ಕಡೆ ಇನ್ಸ್ಪೆಕ್ಟರು ಮತ್ತು ಶಾರದಾನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಶಾರದಾ ನಡೆದ ವಿಷಯನೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಈ ಕಡೆ ಪಾರಿಜಾತ ಕದ್ದು ಮುಚ್ಚಿ ಕೇಳ್ಕೊತಾ ಇರ್ತಾಳೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಏನು ಇನ್ಸ್ಪೆಕ್ಟರ್ ಇಷ್ಟೊಂಥರ ನಿಧಾನವಾಗಿ, ಆದರೆ ಹೆಂಗೆ ಕೊಲೆ ಪ್ರಯತ್ನ ಆಗಿ ಎಷ್ಟು ಗಂಟೆ ಕಾಲ ಆಗಿದೆ, ನೀವೇನು ಇನ್ವೆಸ್ಟಿಗೇಷನ್ ಮಾಡ್ತಲೇ ಇಲ್ಲ, ಅವ್ರ ಬಗ್ಗೆ ಏನು ತಿಳ್ಕೊತಲೇ ಇಲ್ಲ ಅಂದಾಗ ಏನು ಮಾಡೋದು ಸರ್, ಎಲ್ಲರೂ ಸಹ ನಾವು ಕಾನೂನು ಪ್ರಕಾರನೇ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಕಡೆಯಿಂದ ಎಲ್ಲ ನಿಮಗೆ ಏನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಪ್ಲೀಸ್ ಆದಷ್ಟು ಬೇಗ ಅವ್ನು ಯಾರು ಅಂತ ಹುಡುಕಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತು ಇನ್ಸ್ಪೆಕ್ಟರ್ ಕೇಳ್ತಾ ಇರ್ತಾರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂದಾಗ, ನೋಡಿ ನಾವು ಬಿಸ್ನೆಸ್ ಪಾರ್ಟ್ನರ್ಗೆ ಇದ್ದೇ ಇರುತ್ತೆ, ಆದರೆ ಇದು ಅತ್ತೆ ಮೇಲೆ ಅಟ್ಯಾಕ್ ಆಗಿದೆ ಅಂತಂದರೆ ಏನೋ ಕುಟುಂಬದ ವಿಚಾರ ಇರಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಯಾರ ಮೇಲಾದರೂ ಅನುಮಾನ ಇದೆಯಾ ಅಥವಾ ಇತ್ತೀಚೆಗೆ ಏನಾದರೂ ಜಗಳ ಮಾಡ್ಕೊಂಡಿದ್ರ ಅನ್ಬೇಕಾದ್ರೆ ಆ ಥರ ಏನಿಲ್ಲ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನಾನು ಆಕ್ಸಿಡೆಂಟ್ ಆಗಿದ್ದ ಜಾಗನ ನೋಡ್ಕೊಬಂದೆ, ಆದರೆ ಆ ಜಾಗ ಒಂಥರ ನಟೋರಿಯಸ್ ಏರಿಯಾ ಥರ ಇತ್ತು ಅಂತ ಹೇಳಿದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನಮಗೆ ಯಾರ ಮೇಲೆ ಅನುಮಾನ ಇದೆಯೋ ಅವ್ರನ್ನೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಆದರೆ ನೀವೇನು ಚಿಂತೆ ಮಾಡಬೇಡಿ, ಅವ್ರನ್ನ ಹಿಡ್ಕೊಬರೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇರ್ತಾರೆ. ಕಡೆ ಇನ್ಸ್ಪೆಕ್ಟರ್ ಮಾತಾಡಿ ಹೊರಟು ಹೋಗ್ತಾ ಇರಬೇಕಾದ್ರೆ ಕದ್ದು ಕೇಳ್ಕೊಂಡಿದ್ದ ಪಾರಿಜಾತ ಅವ್ರನ್ನ ನೋಡಿ ಹಿಂದೆ ಬಚ್ಚಿಟ್ಕೋತಾಳೆ. ಇನ್ಸ್ಪೆಕ್ಟರ್ ಹೋದಾಗ ಮಾತಾಡ್ಕೋತಾ ಇರ್ತಾಳೆ, ಅಲ್ಲ ಪಾಲಾಕ್ಷಿರು ಏನೇನೇ ಹೇಳ್ತಾ ಇದ್ದಾರೆ, ಹಾಗಾದರೆ ನವೀನನೇ ಮಾಡಿದ್ದು ಅಂತ ಕಂಡಿಡಿದ್ರಲ್ಲಿ ಏನು ಅನುಮಾನ ಇಲ್ಲ, ಇದಕ್ಕೆ ಏನಪ್ಪ ಮಾಡೋದು ದೇವ್ರೆ, ಆದಷ್ಟು ಬೇಗ ಗೋಲ್ಡಿನ ಮೀಟ್ ಮಾಡಬೇಕು ಅಂತ ಓಡೋಗ್ತಾ ಇರ್ತಾಳೆ. ಈ ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ಯೋಚನೆ ಮಾಡ್ತಾ ಇರ್ತಾರೆ, ಯಾರು ಆಕ್ಸಿಡೆಂಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಸುಮಿತ್ರಾ ನಾನು ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.